ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವತ್ತೂ ಒಂದೇ ತರಹದ ದೋಸೆ ಚಪಾತಿ ತಿಂದು ಬೋರಾಗಿದ್ದರೆ ಈ ರೀತಿಯಾಗಿ ಪಾಲಕ್ ಸೊಪ್ಪನ್ನು ಹಾಕಿ ಚಪಾತಿ ಅಥವಾ ಪರಾಟವನ್ನು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪರೋಟ ಹಿಟ್ಟನ್ನು ಕಲಸಿಕೊಳ್ಳೋಣ. ನಾನಿಲ್ಲಿ 1 ಕಪ್ ಗೋಧಿ ಹುಡಿಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಪಾಲಕ್ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಗೂ 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಖಾರ ಬೇಕು ಅಂತಿದ್ದರೆ ಮೆಣಸಿನ ಹುಡಿಯನ್ನು ಕೂಡ ಹಾಕಿಕೊಳ್ಳಬಹುದು. ಮೊದಲಿಗೆ ನಾವು ಹಿಟ್ಟನ್ನು ಕಲಸಿಕೊಳ್ಳೋಣ. ಬೇಕಾದಷ್ಟು ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸಿಕೊಳ್ಳೋಣ. ಬೇರೆ ಬೇರೆ ರೀತಿಯಲ್ಲಿ ಪಾಲಕ್ ಪರೋಟವನ್ನು ಮಾಡಿಕೊಳ್ಳಬಹುದು. ಪಾಲಕ್ ಸೊಪ್ಪನ್ನು ಬೇಯಿಸಿ ಗ್ರೈಂಡ್ ಮಾಡಿ ಅದರ ಪೇಸ್ಟನ್ನು ಕೂಡ ಹಾಕಿ ಕಲಸಿಕೊಳ್ಳಬಹುದು, ಅಥವಾ ಸ್ಟಫಿಂಗ್ ಮಾಡಿ ಕೂಡ ಪರೋಟವನ್ನು ಮಾಡಿಕೊಳ್ಳಬಹುದು. ಪರಾಟಕ್ಕೆ ಹಿಟ್ಟು ಸ್ವಲ್ಪ ಮೃದುವಾಗಿರಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು 20 ನಿಮಿಷಗಳ ಕಾಲ ನೆನೆಯಲು ಬಿಡೋಣ. 20 ನಿಮಿಷಗಳ ನಂತರ ಹಿಟ್ಟನ್ನು ಒಮ್ಮೆ ಚೆನ್ನಾಗಿ ನಾದಿಕೊಳ್ಳೋಣ. ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ಈಗ ಒಂದು ಉಂಡೆಯನ್ನು ತೆಗೆದುಕೊಂಡು ಚಪಾತಿ ಮಣೆಯ ಮೇಲೆ ಗೋಧಿ ಅಥವಾ ಮೈದಾ ಹುಡಿಯನ್ನು ಉದುರಿಸಿಕೊಂಡು ಲಟ್ಟಿಸಿಕೊಳ್ಳೋಣ. ಮೊದಲಿಗೆ ನಾನು ಚಪಾತಿಯ ಹಾಗೆ ಲಟ್ಟಿಸಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಧಾನದಲ್ಲಿ ಲಟ್ಟಿಸುವುದನ್ನು ನಾನು ತೋರಿಸಿಕೊಡ್ತೇನೆ. ನಿಮಗಿಲ್ಲಿ ಬೇಕಾದ ಆಕಾರದಲ್ಲಿ ಲಟ್ಟಿಸಿಕೊಳ್ಳಬಹುದು. ಇನ್ನೊಂದು ವಿಧಾನದಲ್ಲಿ ಒಂದು ಉಂಡೆಯನ್ನು ತೆಗೆದುಕೊಂಡು ಗೋಧಿ ಅಥವಾ ಮೈದಾ ಹುಡಿಯನ್ನು ಉದುರಿಸಿಕೊಂಡು ಪೂರಿಯ ಗಾತ್ರಕ್ಕೆ ಲಟ್ಟಿಸಿಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಮೇಲಿನಿಂದ ಚೆನ್ನಾಗಿ ಸವರಿಕೊಳ್ಳೋಣ. ನಂತರ 4 ಬದಿಯಿಂದ ಹಿಟ್ಟನ್ನು ಹಿಡಿದುಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಮಡಚಿಕೊಳ್ಳೋಣ. ಈ ರೀತಿ ಮಾಡುವುದರಿಂದ ಚಪಾತಿ ಅಥವಾ ಪರೋಟ ತುಂಬ ಮೃದುವಾಗಿ ಬರುತ್ತದೆ. ತುಪ್ಪವನ್ನು ಬಳಸುವುದರಿಂದ ರುಚಿ ಕೂಡ ಇನ್ನೂ ಹೆಚ್ಚುತ್ತದೆ. ಇದನ್ನು ಮತ್ತೆ ಬೇಕಾದ ಆಕಾರದಲ್ಲಿ ಲಟ್ಟಿಸಿಕೊಳ್ಳೋಣ. ಸ್ಕ್ವೇರ್ ಅಥವಾ ಟ್ರಯಾಂಗಲ್ ಶೇಪಲ್ಲಿ ಕೂಡ ಮಾಡಿಕೊಳ್ಳಬಹುದು. ಕಾವಲಿಗೆ ಬಿಸಿಯಾಗಿದೆ. ಮಾಡಿಟ್ಟುಕೊಂಡಿರುವ ಪರೋಟವನ್ನು ಒಂದೊಂದಾಗಿ ಬೇಯಿಸಿಕೊಳ್ಳೋಣ. ಒಮ್ಮೆ 2 ಬದಿ ಬೇಯಿಸಿಕೊಂಡ ನಂತರ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ನೀವಿಲ್ಲಿ ಸಟ್ಟುಗದಿಂದ ಅದನ್ನು ಒತ್ತಿ ಒತ್ತಿ ಬೇಯಿಸುವುದರಿಂದ ಅದು ಚೆನ್ನಾಗಿ ಬೇಯುತ್ತದೆ. ಯಾವತ್ತೂ ಒಂದೇ ಥರದ ಚಪಾತಿ ತಿಂದು ಬೋರಾಗಿದ್ದರೆ ಈ ಥರ ಪಾಲಕ್ ಸೊಪ್ಪನ್ನು ಹಾಕಿ ಚಪಾತಿಯನ್ನು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತದೆ. ಪಾಲಕ್ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಪರೋಟವನ್ನು ಯಾವುದೇ ಗ್ರೇವಿ ಅಥವಾ ಚಟ್ನಿ ಅಥವಾ ಮೊಸರಿನೊಂದಿಗೆ ಸರ್ವ್ ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಚಾನಲನ್ನು ಮೊದಲ ಬಾರಿಗೆ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.